ಹೆಲೋ ಗೈಸ್, ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ವೆಲ್ಕಮ್. ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತಿನ ವ್ಲಾಗ್ ನೋಡೋಣ. ಸೊ ಎಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಮ್ಮ ಗೊಜ್ಜು ಮಾಡಿ ಆಮೇಲೆ ಇದು ಉದ್ದಿನ ವಡೆ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದು ಉದ್ದಿನ ವಡೆ ಪಪ್ಪ ತೊಗೊಬಂದಿದ್ದು, ಯಾಕೆಂದರೆ ಪಪ್ಪ ಈ ರೈಸ್ ತಿನ್ನಲ್ಲ, ಅದಕ್ಕೋಸ್ಕರ ಇಡ್ಲಿ ತೊಗೊಂಡಿದ್ದಾರೆ. ನಮಗೆ ಉದ್ದಿನ ವಡೆ ಕಾಂಪ್ಲಿಮೆಂಟ್ರಿಯಾಗಿ ಸಿಕ್ಕಿದೆ. ಚಿನ್ನಮ್ಮ ಮಲಗಿದ್ದಾಳೆ, ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಇವತ್ತು ಮಾರ್ನಿಂಗು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ನಮ್ಮಲ್ಲಿ ಮುಖ ತೊಳೆದು ಬ್ರಷ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ. ಸೊ ಇದನ್ನು ಏನು ಅನ್ಕೋಬಿಡಿ, ಚಿನ್ನಮ್ಮಗೆ ತಿನ್ನಿಸ್ಬೇಕಾದ್ರೆ ಅವಳು ಮೂತಿನ ಹಿಂಗೆಲ್ಲ ಮಾಡಿ ಇಲ್ಲೆಲ್ಲ ಒರೆಸಿರ್ತಾಳೆ. ನನ್ನ ಮುಖ ಎಲ್ಲ ಮಾಡಿರ್ತಾಳೆ ಅನ್ಸತಿ. ಸೊ ನಾನು ತಿನ್ನಿಸಿದ್ರೆ ಮಾತ್ರ ಹಂಗೆ, ಮಮ್ಮಿ ತಿನ್ನಿಸಿದ್ರೆ ನೀಟಾಗಿ ತಿನ್ನಿಸಿರ್ತಾರೆ. ಸೊ ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಅಂತ. ಸೊ ನಾನು ತಿನ್ನಿಸಿದಾಗ ಹಂಗೆ ಮಾಡಿರ್ತೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಯಿತಾ? ಹೇಗಿದೆ ದಿನ, ಹೆಂಗೆ ನಡೀತಾ ಇದೆ? ಸೊ ಗಾಯ್ಸ್, ಇವತ್ತು ಫ್ರೈಡೇ, ಆದಷ್ಟು ಬೇಗ ಕೆಲಸ ಮುಗಿಸಿ ಜಿಮ್ಮಿಗೆ ಹೋಗೋ ಪ್ಲ್ಯಾನ್ ಇಲ್ಲ. ಇವತ್ತು ಮನು ಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಜಿಮ್ಗೆ ನೋಡೋಣ, ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಏನಂತಂದರೆ ಊಟ ಎಲ್ಲ ಚೆನ್ನಾಗಿಲ್ಲ ಅಂದ್ರೂ ನಾವು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು, ಆವಾಗ ಚೆನ್ನಾಗಿರುತ್ತೆ. ಬನ್ನಿ ಟಿಫನ್ ಮಾಡೋಣ. ಮಧ್ಯಾಹ್ನ ಲಂಚಿಗೆ ಅಂತೇಳಿ ಮುದ್ದೆ ಆಮೇಲೆ ಕಾಳು ಸಾರು ಮಾಡಿದರು. ಆ್ಯಕ್ಚುಲಿ ಇದು ಬಂದು ಕಡಲೆ ಆಮೇಲೆ ಇನ್ನೊಂದು ಏನು ಅಲಸಂದ್ರಿ ಕಾಳು ಅಂತಂದರೆ ಅದರೆಲ್ಲ ಹಾಕಿ ಹುಳಿ ಸಾರು ಥರ ಮಾಡ್ತಾರೆ ಮಮ್ಮ. ಸೊ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಲಂಚ್ನ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಆದಷ್ಟು ಬೇಗ ಮುಗಿಸ್ದೆ ಇವತ್ತು. ಆಮೇಲೆ ಜಿಮ್ಗೂ ಸಹ ಬೇಗ ಹೋದ್ರೆ ಗೈಸ್. ಇವತ್ತೇ ಜಿಮ್ಗೆ ಜಾಯ್ನ್ ಆದ್ರಿಂದ ಅದೇ ಅರ್ಚಿತ ಹೇಳ್ತಿದ್ಲು, ಜಿಮ್ಗೆ ಜಾಯ್ನ್ ಆದಾಗಿಂದ ಇದೇ ಫಸ್ಟ್ ಟೈಮ್ ಬೇಗ ಮುಗಿಸಿರೋದು, ಅಂದರೆ ಬೇಗ ಹೋಗ್ತಿರೋದು ನಾವು ಜಿಮ್ಗೆ ಅಂತ ಅದನ್ನೇ ಹೇಳ್ತಾ ಇದ್ಲು. ಸೊ ಯಾವಾಗಲೂ ಅನ್ಕೊತಾ ಇದ್ವಿ ಬೇಗ ಹೋಗೋಣ ಅಂತ. ಬಟ್ ಅಲ್ಲಿ ಟೈಮ್ ಉಟ್ಟಣ್ಣಂತ ಆಗೋ ತನಕ ನಾವು ಆವಾಗಲೇ ಹೋಗ್ತಾಯಿದ್ದು. ಆಲ್ಮೋಸ್ಟ್ ನಾವು ಹೋಗೋಷ್ಟು 7 ಆಗ್ಬಿಡೋದು. ಅದೇ ಅನ್ಕೊತಿದ್ರಿ, ಇಷ್ಟೊತ್ತಿನಲ್ಲಿ ಯಾರು ವರ್ಕೌಟ್ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು ನನಗೆ ಒಂದೊಂದ್ಸತಿ. ಸೊ ಇವತ್ತು ಸ್ವಲ್ಪ ಅದೇ 5:30ಗೆಲ್ಲ ಹೋದ್ವಿ. ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಯಾರು ಜನ ಜಾಸ್ತಿ ಇರಲ್ಲ, ಅಷ್ಟೊತ್ತನ್ನು ಹೋದರೆ ಆರಾಮಾಗಿ ವೀಡಿಯೋ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಹಂಗೆ ಮಾಡ್ತಾ ಇವತ್ತು ಆ್ಯಕ್ಚುಲಿ ಬೈಸಿಪ್ಸ್ ಮತ್ತು ಟ್ರೈಸಿಪ್ಸ್ ಎರಡು ಒಟ್ಟಿಗೆ ಮಾಡಿದ್ವಿ. ಹಿಂಗಿದ್ರು ಬೇಗ ಹೋಗಿದ್ದಲ್ಲ, ಬೇಗ ಮುಗಿಸ್ಕೊಳ್ಳೋಣ ಅಂತೇಳಿ. ಯಾಕೆ ಬೇಗ ಹೋದ್ರಿ ಅಂದರೆ ಮನು ಮನೆಗೆ ಬರ್ತೀನಿ ಅಂದಿರು, ಅದಕ್ಕೋಸ್ಕರ ಬೇಗ ಹೋದೆ. ಸೊ ಮನು ಮನೆಗೆ ಬಂದರೆ ಇಲ್ಲಿ ಇನ್ನು ಬೋರ್ ಆಗುತ್ತಲ್ಲ, ಯಾರು ಇಲ್ಲ ಅಂದರೆ ಮನೇಲಿ ಒಬ್ಬರೇ ಬೋರ್ ಆಗುತ್ತೆ ಅಂತೇಳಿ ಸ್ವಲ್ಪ ಬೇಗ ಹೋಗಿ ಬರೋಣ ಅಂತೇಳಿ ಹೋಗಿದೆ. ಆಮೇಲೆ ಮನು ನೈಟ್ ಬಂದಿದ್ರು. ಸೊ ಮನುಗೆ ಹೆಂಗೆ ಅಂತಂದರೆ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್, ಅವನು ಸ್ವಲ್ಪ ಏನಾದರೂ ಊಟಕ್ಕೆ ಏನಾದರೂ ಮಾಡ್ಕೊಡ್ಬೇಕು ಅಂತಂದರೆ ಸೊ ನಂಚ್ಕೊಳಕ್ಕೆ ಏನಾದರೂ ಇರಬೇಕು ಅವನಿಗೆ. ಅದಕ್ಕೋಸ್ಕರ ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಮಾಡೋಣ ಅಂತೇಳಿ ಮನೆಗಿಂದ ಬರಬೇಕಾದ್ರೆ, ಜಿಮ್ಮಿಂದ ಬರಬೇಕಾದ್ರೆ ಹಂಗೆ ಮನೆಗೆ ಇದು ಈ ಕಾಲಿಫ್ಲವರ್ ಹೂಕೋಸು ತೊಗೊಬಂದಿದ್ವಿ. ಸೊ ಅದರಲ್ಲಿ ಡ್ರೈ ಗೋಬಿ ಥರ ಮಾಡ್ತಾರಲ್ವಾಗ, ಸೊ ಅದನ್ನು ಮಾಡೋಣ ಇವತ್ತು ಮನೇಲಿ ಅಂತೇಳಿ ತೊಗೊಬಂದಿದ್ವಿ. ಸೊ ನಾರ್ಮಲಾಗಿ ಅದು ಸ್ವಲ್ಪ ಬಿಸಿ ನೀರಿಗೆ ನಾರ್ಮಲಾಗಿ ಇದು ಹಂಗೇ ಯೂಸ್ ಮಾಡಲಿ, ಅಂದರೆ ಬೇರೆ ಸಾಂಬಾರ್ಗೆ ಏನಾದರೂ ಯೂಸ್ ಮಾಡಲಿ ಇಲ್ಲ ಏನಾದರೂ ಯೂಸ್ ಮಾಡಲಿ. ಸೊ ಫಸ್ಟ್ ಇದನ್ನು ನೀಟಾಗಿ ಸಣ್ಣದಾಗಿ ಹಚ್ಕೊಂಡು ಬಿಸಿನೀರಿಗೆ ಹಾಕ್ಬಿಡ್ಬೇಕು. ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಬಿಸಿನೀರಲ್ಲಿ ಅದು ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ವೈಟು ಹುಳ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಕ್ಲೀನ್ ಆಗುತ್ತೆ. ಇನ್ ಕೇಸ್ ಆ ಥರ ಏನಾದರೂ ಇದ್ರೂ ಕ್ಲೀನ್ ಆಗುತ್ತೆ. ಅದಾದಮೇಲೆ ಒಂದು ಬೌಲ್ಗೆ ಸ್ವಲ್ಪ ಕಾರ್ನ್ಫ್ಲೋರು, ಆಮೇಲೆ ಅದೇ ಇವಾಗ ಡ್ರೈ ಗೋಬಿ ಯಾವ ಥರ ಮಾಡ್ತಾರೆ ಸೊ ಅದೇ ಥರನೇ ಮಾಡೋಣ ಅಂತೇಳಿ ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಸೊ ಇದು ನಾರ್ಮಲಾಗಿ ಕಾರ್ನ್ಫ್ಲೋರಲ್ಲೇ ಕಲ್ಸ್ಕೊಳೋದು ಗೈಸ್. ಇದಕ್ಕೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಆ್ಯಡ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಅಕ್ಕಿ ಹಸಿಟ್ಟಿದ್ರು ಹಾಕ್ಕೋಬೋದು. ಅಕ್ಕಿ ಹಸಿಟ್ಟು ಕಾರ್ನ್ಫ್ಲೋರು ಎಲ್ಲ ಸ್ವಲ್ಪ ಹಂಗೆ ಸಿಮಿಲರೇ ಬರುತ್ತೆ, ಅದಕ್ಕೋಸ್ಕರ ಅಕ್ಕಿ ಹಸಿಟ್ಟಿದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಾಕ್ಕೊಂಡ್ರೆ ನಿಮಗೆ ಅದು ಮೇಲೆಗಡೆ ಕೋಟಿಂಗ್ ಏನು ಬರುತ್ತೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತೇಳಿ ಹಾಕ್ಕೊತೀವಿ ಅಷ್ಟೇ. ಅದಾದಮೇಲೆ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲೆ, ಸ್ವಲ್ಪ ಸ್ಪೈಸಿಯಾಗಿಲ್ಲ ಅಂತ ಸ್ವಲ್ಪ ಇದು ನಂಚ್ಕೊಳಕ್ಕೆಲ್ಲ ಏನು ಹೇಳಿದ್ರು ಸ್ವಲ್ಪ ಸ್ಪೈಸಿಯಾಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಗರಂ ಮಸಾಲೆ, ಸ್ವಲ್ಪ ಚಿಕನ್ ಮಸಾಲೆ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡರು, ಚಿಲ್ಲಿ ಪೌಡರು ಎಲ್ಲ ಹೇಳಿದ್ನಲ್ಲ. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಅದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಅಷ್ಟೇ ಕಲರ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಗರಂ ಮಸಾಲೆ ಅದೇನದು ಕಡಲೆ ಶೀಟ್ ಹಾಕ್ತಾಯಿದ್ದೀನಿ ಗೈಸ್. ಅದು ಕಡಲೆ ಶೀಟ್ ಅನ್ನೋಕ್ಕೆ ಬರಲ್ಲ ನನಗೆ, ಒಂದೊಂದ್ಸತಿ ಮರ್ತೋಗ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಕಡಲೆ ಶೀಟ್ನ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಶೀಟ್ನ ಹಾಕಿ ನಾರ್ಮಲಿ ಇದು ಗೈಸ್ ಫುಲ್ಲು ಈ ಬೋಂಡಾ ಬಜ್ಜಿ ಹಾಕ್ತಿರಲ್ಲ, ಸ್ವಲ್ಪ ಒಂದು ಜಾಸ್ತಿ ಗಟ್ಟಿನೂ ಬೇಡ, ನಾರ್ಮಲ್ ಅದಕ್ಕೆ ಕಲಿಸ್ಕೊಳ್ಳೋಣ ನೀಟಾಗಿ. ಇದು ಫಸ್ಟ್ ನೀರು ಹಾಕಿದಾಗ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಅಲ್ವಾ ಒಂಥರ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀಟಾಗಿ ಬೀಟರ್ ಯೂಸ್ ಮಾಡಿ ಆದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಹಂಗೇನಾದರೂ ಮಾಡ್ಬೋದು. ನನಗೆ ಯೂಶ್ವಲಿ ಬೀಟರಲ್ಲೆಲ್ಲ ಮಾಡಿ ಅಭ್ಯಾಸ ಇಲ್ಲ, ಕೈಯೇ ನಮ್ಮ ದೇವ್ರು ಕೊಟ್ಟಿದ್ದಲ್ಲ ಕೈ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕೈಯಲ್ಲೇ ಹಾಕಿ ನೀಟಾಗಿ ಮಾಡ್ಕೊತೀನಿ. ಅದಾದಮೇಲೆ ನೀಟಾಗಿ ಇವಾಗ ಬೇಯಿಸ್ಕೊಂಡಿರಲ್ಲ ಆ ಬಿಸಿನೀರಲ್ಲಿ ಆ ನೀರೆಲ್ಲ ಬಗ್ಸ್ಬಿಟ್ಟು ಅದಾದಮೇಲೆ ಅದಕ್ಕೆ ಮಸಾಲೆ ಇದೇನಿರುತ್ತೆ ಅದನ್ನ ನೀಟಾಗಿ ಡಿಪ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡು ಬರೋಣ. ಸೊ ಇದು ಬೇಕಾದರೆ ನೀವು ಅದನ್ನೇ ಹಂಗೆ ಡಿಪ್ ಮಾಡಿ ಎಣ್ಣೆಗೂ ಹಾಕ್ಕೋಬೋದು, ಅಥವಾ ಹಿಂಗೆ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಮಸಾಲೆ ಊರುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ. ಅದಾದಮೇಲೆ ಮಸಾಲೆ ಎಲ್ಲ ಸ್ವಲ್ಪ ಅದು ಲಿಕ್ವಿಡ್ ಥರ ಬಿಟ್ಟೋಗಿರುತ್ತೆ. ಈ ಥರ ಮಾಡ್ಕೊಂಡು ಹಾಕಬೇಕಾದ್ರೆ
ಬಿದೋಗುತ್ತೆ ಅಂತೇಳಿ ಸಿಂಕ್ ಹತ್ರ ಬಂದು ಹಿಂಗೆ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಅದನ್ನ ವಿಡಿಯೋ ಮಾಡಿದ್ದೀನಿ. ಅದಾದಮೇಲೆ ಅದು ನೀಟಾಗಿ ನಾನು ಆ್ಯಕ್ಚುಲಿ ಇದನ್ನು ಅಂದು ಹೇರ್ ಫ್ರೈಯಲ್ಲಿ ಮಾಡ್ತಾಯಿದ್ದೆ. ಸೊ ನೀವು ಇನ್ ಕೇಸ್ ಬೇಕಂದರೆ ಎಣ್ಣೆಲಿ ಹಾಕ್ಕೊಬೋದು, ಎಣ್ಣೆಲಿ ಹಾಕ್ಕೊಂಡು ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ನಾನು ಇಲ್ಲಿ ಏರ್ ಫ್ರೈಯಲ್ಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಹೆಲ್ದಿಯಾಗಿರಲಿ ಅಂತೇಳಿ. ಅದಾದಮೇಲೆ ಏರ್ ಫ್ರೈಯಲ್ಲಿ ಹಾಕಿ ಅದು ಫಸ್ಟ್ ಏರ್ ಫ್ರೈಲ್ ನಾರ್ಮಲಾಗಿ ಈ ಥರ ಆಯಿಲೆಲ್ಲ ಸ್ಪ್ರೇ ಮಾಡಿಕೊಂಡು ಮಾಡಬೇಕಾಗುತ್ತಲ್ಲ, ಸೊ ಅದೇ ಥರನೇ ಮಾಡಿ ಆಮೇಲೆ ಟೆಂಪರೇಚರ್ನ ಸೆಟ್ ಮಾಡಿ ಟೆಂಪರೇಚರಲ್ಲಿಟ್ಟು ಏರ್ ಫ್ರೈಯಲ್ಲಿ ಅದೆಲ್ಲ ಸಕ್ಕತ್ತಾಗಿ ಬಂದಿದ್ದು ಟೇಸ್ಟ್ ಮಾತ್ರ. ಇನ್ ಕೇಸ್ ನೀವು ಯಾರಾದರೂ ಟ್ರೈ ಮಾಡಬೇಕು, ಮಕ್ಕಳಿಗೇನಾದರೂ ಮಾಡಿಕೊಡ್ಬೇಕು ಅಂತಂದರೆ ನಿಜವಾಗ್ಲೂ ಗೋ ಫಾರ್ ಇಟ್. ಸ್ವಲ್ಪ ಸ್ಪೈಸಸ್ನ ಕಮ್ಮಿ ಹಾಕ್ಕೊಡಿ ಮಕ್ಕಳಿಗೇನಾದರೂ ಬೇಕು ಅಂತಂದರೆ. ಸ್ಟೀಮ್ ಮಾಡಿಕೊಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆ. ಅಂದರೆ ನಾನು ಹೇಳ್ತಾರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅವ್ರೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದವಾಗ ಸ್ವಲ್ಪ ಈ ಥರ ಸ್ವಲ್ಪ ಉಪ್ಪು ಖಾರ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಸ್ಟೀಮ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೈಟ್ ಡಿನ್ನರ್ನ ಮುಗಿಸಿ ಇವತ್ತು ಅಪ್ಪ ಮಗಳೇ ಆರ್ಭಟ ಫುಲ್ಲು, ಮಗಳು ಪಾಪ ಅವ್ರ ಅಪ್ಪನ ಬಿಟ್ಟು ಬಂದಿರಲಿಲ್ಲ, ಸೊ ಆರಾಮಾಗಿದ್ದರು. ಸೊ ಇವತ್ತಿನ ದಿನ ಇಷ್ಟು ಪುಟಾಣಿಯಾಗಿತ್ತು. ಸೊ ಈ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಮುಂದಿನ ಸಿಗೋಲ್ಲ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.